ನಿಯಮ ಉಲ್ಲಂಘಿಸಿ ಕಾರ್ಯನಿರ್ವಹಿಸುತ್ತಿದ್ದ 27 ಕ್ರಷರ್ ಘಟಕಗಳು ಕೋಲಾರ ಜಿಲ್ಲೆಯಲ್ಲಿ ಶಿಫಾರಸಾಗಿದ್ದವು. ಗಂಭೀರ ಪರಿಸರ ನಿಯಮ ಉಲ್ಲಂಘನೆ ಕ್ರಮ ಕೈಗೊಳ್ಳಲು ಈಗ ಮಾಲೂರು ತಾಲೂಕು ವ್ಯಾಪ್ತಿಯ ಟೇಕಲ್ ವ್ಯಾಪ್ತಿಯಲ್ಲಿ ಮತ್ತೆ ಮಾಸ್ತಿ ವ್ಯಾಪ್ತಿಯಲ್ಲಿ 8 ಕ್ರಷರ್ ಘಟಕಗಳು ಮಾನ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಮಾನತು ಮಾಡಿದ್ದಾರೆ. ಮತ್ತೆ ಇನ್ನೊಂದು 13 ಕ್ರಷರು 3 ತಿಂಗಳು ಟೈಮ್ ಕೊಟ್ಟಿದ್ದಾರೆ. ಗಂಭೀರ ಪರಿಸರ ನಿಯಮ ಯಾವ ಕ್ರಷರ್ ಘಟಕಗಳು ಉಲ್ಲಂಘಿಸ್ತಾ ಇದ್ವೋ ಅವ್ರಿಗೆ ಮಾತ್ರ 3 ತಿಂಗಳು ಟೈಮ್ ಕೊಟ್ಟಿದ್ದಾರೆ. ಮತ್ತೆ ಮಾಲೂರು ಶಾಸಕರಾದಂಥ ನಂಜೇಗೌಡರು ಕ್ರಷರು ಮತ್ತೆ ಇನ್ನೊಂದು 4-5 ಕ್ರಷರ್ಗೆ ಪರ್ಸನಲ್ ಹೀರಿಂಗ್ ಆಗಿ 6 ತಿಂಗಳಾಯಿತು. ಆ ಕ್ರಷರ್ ಘಟಕಗಳಿಗೆ ಮಾತ್ರ ಇನ್ನೂ ಪ್ರೊಸೀಡಿಂಗ್ಸೇ ಜಾರಿನೇ ಆಗಿಲ್ಲ. ಇವತ್ತು ಮಾಲೂರು ಶಾಸಕರು ಇವತ್ತು ಗಂಭೀರ ಪರಿಸರ ನಿಯಮ ಉಲ್ಲಂಘಿಸಿ ಬೋಗಸ್ ಕ್ರಷರ್ ನಡೆಸ್ಕೊಂಡು ಇವತ್ತು ನಡೆಸ್ತಾ ಇದ್ದಾರೆ. ಅವ್ರಿಗೆ ಯಾವುದೇ ಆಕ್ಷನ್ ಇಲ್ಲ, ಪ್ರೊಸೀಡಿಂಗ್ಸು ಮಾನ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರು ಜಾರಿ ಮಾಡಿಲ್ಲ. ಈಗ ನಂಜೇಗೌಡರು ಈಗ ಬಡವ್ರನ್ನ ನೋಡ್ತೀರಾ ಅಂದ್ಬಿಟ್ಟು ಹಳ್ಳಿ ಕಡೆ ಈಗ ನಾನು ಬಡವ್ರನ್ನ ಉದ್ಧಾರ ಮಾಡ್ತೀನಂತ ಟೇಕಲ್ ವ್ಯಾಪ್ತಿಯಲ್ಲೇ ಗಂಭೀರ ಪರಿಸರ ಉಲ್ಲಂಘಿಸಿ ಕ್ರಷರ್ಗಳು ನಡೆಸ್ತಾ ಇದ್ದಾರೆ. ಅವರ ಒಡೆತನದ ಅವರ ಕುಟುಂಬದ ಒಡೆತನ ಕ್ರಷರ್ಗಳೇ ಇವತ್ತು ಗಂಭೀರ ಪರಿಸರ ನಿಯಮ ಉಲ್ಲಂಘನೆ ಆಗ್ತೈತೆ. ಅದ್ರ ಬಗ್ಗೆ ಕ್ರಮ ವಹಿಸಿಲ್ಲ. ಅವರೇ ಕಾನೂನು ಪಾಲನೆ ಮಾಡದೆ ಇವಾಗ ಹಳ್ಳಿಗಳ ಕಡೆ ನಾನು ಉದ್ಧಾರ ಮಾಡ್ತೀನಿ, ಅಲ್ಲಿ ಇದು ಮಾಡ್ತೀನಿ ಅಂತ ಹೋಗ್ತಾವ್ರೆ. ಇವತ್ತು ಸ್ಥಳೀಯರು ಅಂತಾರ. ಹೋಬಳಿಯಲ್ಲೇ ಇವತ್ತು ಜನ ಧೂಳು ಪೊಲ್ಯೂಷನ್ ನಿಂದ ಅವರು 100 ವರ್ಷ ಬದುಕೋರು 50 ವರ್ಷಕ್ಕ ತಮ್ಮ ಪ್ರಾಣ ಕಳ್ಕೊಳ್ಳುವಂತ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833899 ಅಥವಾ 9986933299. ಪರಿಸ್ಥಿತಿ ಆಗೈತೆ. ಫಸ್ಟ್ ನಿಮಗೆ ಮಾನ ಮರ್ಯಾದೆ ಏನಾನ ಇದ್ರೆ ಫಸ್ಟ್ ನಿಯಮ ಉಲ್ಲಂಘಿಸಿ ಕ್ರಷರ್ ಘಟಕಗಳು ನಡೆಸ್ರೆ, ಇಲ್ಲ ಕ್ಲೋಸ್ ಮಾಡಿಬಿಡ್ರಿ. ನಾನು ಸ್ಥಳೀಯನಂತೀರಿ, ಇವತ್ತು ತೊಂದರೆ ಆಗ್ತೈತೆ ಜನಗಳಿಗೆ. ತಕ್ಷಣ ಕ್ರಷರ್ ಘಟಕಗಳನ್ನ ನೀವು ಕರೆಕ್ಟಾಗಿ ಸ್ಥಳೀಯರ ಆದರೆ ಆ ಸ್ಥಳೀಯ ಪದ ಉಪಯೋಗಿಸೋಕ್ಕೆ ಒಂದು ಅರ್ಹತೆ ಬರಬೇಕಾದ್ರೆ ನಿಮ್ಮ ಕ್ರಷರ್ ಘಟಕಗಳು ಎಲ್ಲನೂ ಬಂದು ಮಾಡಿಬಿಟ್ಟು ಆ ಬೆಟ್ಟ ಗುಡ್ಡನ್ನ ಉಳಿಸಿ ಅಂತ ಈ ಮುಖಾಂತರ ನಾನು ಶಾಸಕರಿಗೆ ಒತ್ತಾಯ ಮಾಡ್ತೀನಿ. ಏನೋ ಈಗ ಅದು ಗೊತ್ತಾಗ್ತಾ ಇಲ್ಲ. ಈಗ ಶಾಸಕರು ಕ್ರಷರ್ ಘಟಕ ಪ್ರೊಸೀಡಿಂಗ್ಸೇ ಜಾರಿ ಆಗಿಲ್ಲ. ಯಾರು ಒತ್ತಡನೋ ಏನು ಶಾಮೀಲಾಗಿದೆಯೋ ನಮ್ಮ ಮೇಲ್ನೋಟಿ ಕಂಡು ಬರ್ತೀವಿ. ಒಂದು 30-40% ನಿಯಮ ಪಾಲನೆ ಮಾಡ್ತಾರೋ ಕ್ರಷರ್ಗಳು ಅಮಾನತ್ ಮಾಡವ್ರೆ. ಇನ್ನು ಯಾವುದೇ ನಿಯಮ ಒಂದು ಶೀಟ್ ಕೂಡ ಹಾಕಿಲ್ಲ ಅಂತ ಕ್ರಷರ್ ಘಟಕಗಳು 3 ತಿಂಗಳ ಅನುಮತಿ ಬೇರೆ ಕೊಟ್ಟಿದ್ದಾರೆ. ಇನ್ನು ಕೆಲವು ಶಾಸಕರ ಒಡೆತನದ ಕ್ರಷರ್ ಘಟಕ ಪ್ರೊಸೀಡಿಂಗ್ಸೇ ಜಾರಿ ಆಗಿಲ್ಲ. ಇದು ಮೇಲ್ನೋಟಕ್ಕೆ ಯಾರ್ಯಾರು ಎಲ್ಲೆಲ್ಲಿ ಶಾಮೀಲಾಗಿದೋ, ಯಾವ ಒತ್ತಡವೋ, ಯಾವ ರಾಜಕೀಯ ಇದೋ ಈ ಕುತಂತ್ರನೋ ತಕ್ಷಣ ಸಂಬಂಧಪಟ್ಟವರು ನಾವು ಲೋಕಾಯುಕ್ತದಲ್ಲೂ ದೂರು ದಾಖಲಿಸಿದ್ವಿ. ತಕ್ಷಣ ಎಲ್ಲಾ ಕ್ರಷರ್ ಘಟಕಗಳು ನಿಯಮ ಉಲ್ಲಂಘಿಸೋರು ಎಲ್ಲ ಕ್ಲೋಸ್ ಆಗ್ಬೇಕಂತ ಈ ಮುಖಾಂತರ ನಾನು ಒತ್ತಾಯಿಸ್ತೀನಿ. ನಿರಂತರವಾಗಿ ನಾವು 1 ವರ್ಷದಿಂದ ಪರಿಸರ ನಿಯಮಗಳು ಉಲ್ಲಂಘನೆ ಮಾಡಿಕೊಂಡು ಈ ಕ್ರಷರ್ ಘಟಕಗಳು ನಮ್ಮ ಕೋಲಾರ ಭಾಗದ ಮತ್ತು ಟೇಕಲ್ ಭಾಗದಲ್ಲಿ ಅತಿ ಹೆಚ್ಚು ಇರೋ ಕಾರಣ ಅಲ್ಲೇ ಕೇಂದ್ರೀಕೃತವಾಗಿ ಹೋರಾಟ ಮಾಡಿದ್ವಿ. ತಮ್ಮ ಮಾಧ್ಯಮದವರ ಸಹಕಾರದೊಂದಿಗೆ ಒಂದು ಅಂತಿಮ ಘಟ್ಟದಲ್ಲಿ ಜಿಲ್ಲಾ ಪರಿಸರ ಅಧಿಕಾರಿ ಅಲ್ಲಿನ ಲೋಪಗಳ ಬಗ್ಗೆ, ಪರಿಸರ ನಿಯಮಗಳ ಬಗ್ಗೆ ಶೀಟ್ಗಳಾಗದೆ ಗಾಳಿಗೆ ಧೂಳೆಲ್ಲ ಬಿಟ್ಕೊಂಡು ಪರಿಸರ ಮಾಲಿನ್ಯ ಮಾಡೋವಂಥ ದ್ರೋಣ ಕ್ಯಾಮ್ರಲ್ಲಿ ಅವರೇ ಶೂಟ್ ಮಾಡಿ 27 ಕ್ರಷರ್ ಘಟಕಗಳ ಬಗ್ಗೆ ವರದಿ ಸಲ್ಲಿಸಿದ್ರು ಕೇಂದ್ರ ಪರಿಸರ ಮಾಲಿನ್ಯ ಮಂಡಳಿಗೆ. ಆ ಪರಿಸರ ಮಾಲಿನ್ಯ ಮಂಡಳಿ ಅಧ್ಯಕ್ಷರಾದ ಶ್ರೀಯುತ ನರೇಂದ್ರ ಸ್ವಾಮಿ ಅವರು, ಮಳವಳ್ಳಿ ಶಾಸಕರು, ನಮ್ಮ ದೂರದಾರರು ಮತ್ತು ಕ್ರಷರ್ ಮಾಲೀಕರನ್ನ ಭೇಟಿ ಮಾಡಿಸಿ 6 ತಿಂಗಳ ಹಿಂದೆ ಹಿಯರಿಂಗ್ ಮಾಡಿದ್ರು. ಆಗ ನಾವು ಸ್ಪಷ್ಟವಾಗಿ ಹೇಳಿದ್ರಿ, ಜಿಲ್ಲಾ ಪರಿಸರ ಅಧಿಕಾರಿ ಸ್ಪಷ್ಟ ಉಲ್ಲಂಘನೆ ಮಾಡಿ ಪರಿಸರನ ಹಾಳಾಗ್ತಾ ಇದೆ, ಫಸ್ಟ್ ಕ್ಲೋಸ್ ಮಾಡಿ, ನೀವು ಹಿಯರಿಂಗ್ಗೆ ತಗೊಳ್ಳೋದಕ್ಕೆ ಇದಿಲ್ಲ ಅಂತ ಹೇಳಿದ್ರು ಕೂಡ ಅವರು 6 ತಿಂಗಳ ನಂತರ ಈಗ ನಾವು ಮೊನ್ನೆ ನವೀನ್ ಅವರು ಲೋಕಾಯುಕ್ತಕ್ಕೆ ದೂರು ಸಲ್ಲಿಸಿದ ಮೇಲೆ 27 ಕ್ರಷರ್ ಘಟಕಗಳಲ್ಲಿ 8 ಅತಿ ಹೆಚ್ಚು ಹಿಂದುಳಿದವರು ಮತ್ತು SC ST ಇರುವಂಥ ಘಟಕಗಳು ಶ್ರೀ ವೆಂಕಟೇಶ್ವರ ಸ್ಟೋನ್ ಕ್ರಷರು ಮತ್ತು YSR ಶಶಿಧರ್ ಅಂತ, ಮತ್ತು ಬ್ಲೂ ಸ್ಟೋನ್ ಪ್ರೊಡಕ್ಷನ್ನು ಮಾಸ್ತಿ, ಪ್ರಿಯದರ್ಶಿನಿ ಸ್ಟೋನ್ ಕ್ರಷರು, ಹಾಗೆಯೇ ಲಕ್ಷ್ಮೀ ಸ್ಟೋನ್ ಕ್ರಷರು ಮತ್ತು ನಾಗದೇವಿ ಸ್ಟೋನ್ ಕ್ರಷರು, ಹಾಗೆಯೇ YSR ಸ್ಟೋನ್ ಕ್ರಷರು 2, SMS ಸ್ಟೋನ್ ಕ್ರಷರ್. ಇವರು ಈ 8 ಕ್ರಷರ್ ಘಟಕಗಳು ನಿಯಮ ಪರವಾಗಿ ಸ್ವಲ್ಪ ನಿಯಮಗಳ ಪಾಲನೆ ಮಾಡಿರೋಂಥವ್ರನ್ನ ಅಮಾನತ್ ಮಾಡಿದ್ದಾರೆ. ಅತಿ ಗಂಭೀರವಾಗಿ ಉಲ್ಲಂಘನೆ ಮಾಡಿದ ಶಾಸಕರ ಒಡೆತನ ಇತರೆ ಪ್ರಭಾವಿಗಳದ್ದು 3 ತಿಂಗಳು ಸಮಯಾವಕಾಶ ಕೊಟ್ಟು ಆ ಮಂಡಳಿ ಸ್ಥಾನದ ಗೌರವ ಘನತೆಯನ್ನು ನರೇಂದ್ರ ಸ್ವಾಮಿ ಅವರು ಹಾಳು ಮಾಡಿದ್ದಾರೆ. ಯಾಕೆ ಗೊತ್ತಾ,
ಹೈಕೋರ್ಟಲ್ಲಿ ಒಬ್ಬ ಪರಿಸರ ಅಧಿಕಾರಿ ಮತ್ತು ವಿಜ್ಞಾನಿನ ಸ್ಥಾಪನೆ ಮಾಡಬೇಕು ಅಂತ ಪರಿಸರ ಮಂಡಳಿಗೆ ಹೇಳಿದರೆ ಇವ್ರು ರಾಜಕಾರಣಿಗಳನ್ನ ಅಲ್ಲಿ ತಂದಾಕೊಂಡು ತನ್ನ ರಾಜಕೀಯ ಪ್ರಭಾವಕ್ಕೋಸ್ಕರ ನಂಜೇಗೌಡರು ಅವು ಪ್ರೊಸೀಡಿಂಗ್ಗೆ ಬರದೆ ಅವರು ಕ್ರಷರ್ಗಳನ್ನ ಈ ಬಡಪಾಯಿಗಳು ಅಥವಾ ಹಿಂದುಳಿದವರು ಅಲ್ಪಸಂಖ್ಯಾತರ ಮೇಲೆ ಕ್ಲೋಸರ್ ಆರ್ಡರ್ ಇದು ಅಮಾನತು ಆದೇಶ ಮಾಡಿಸಿ ಅವ್ರು ಮಾತ್ರ ಬಚಾವ್ ಆಗ್ತಾ ಇದ್ದಾರೆ. ಇದು ಅತ್ಯಂತ ರಾಜಕೀಯ ದುರುಪಯೋಗ ಮತ್ತು ಈ ಕಾಂಗ್ರೆಸ್ ಸರ್ಕಾರದ ಒಂದು ವೈಫಲ್ಯ. ಯಾಕೆ ಗೊತ್ತಾ, ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ತನ್ನ ಕ್ರಷರ್ಗಳು ಉಳಿಸ್ಕೊಳ್ಳೋಕ್ಕೋಸ್ಕರ ಅವರು ಅಧಿಕಾರ ಬಳಸ್ತಾ ಇದ್ದಾರೆ ಅಂದರೆ ನಂಜೇಗೌಡರು, ಇದು ಭಾಳ ನಾಚಿಕೆಗೇಡಿನ ಸಂಗತಿ. ಕೂಡಲೇ ಸಿದ್ದರಾಮಯ್ಯನವರು ಆ ಪರಿಸರ ಮಂಡಳಿ ಅಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು. ಯಾರಾದರೂ ನುರಿತ ವಿಜ್ಞಾನಿಗಳನ್ನ ಅಲ್ಲಿ ಸ್ಥಾಪನೆ ಮಾಡಿದರೆ ಪರಿಸರ ಉಳಿಯುತ್ತೆ. ನಿಮ್ಮ ಹೇಳೋ ಅಂಥ ನೈತಿಕತೆಗೂ ಒಂದು ಬೆಲೆ ಇರುತ್ತೆ ಅಂತ ನಾನು ಈ ಮೂಲಕ ಆಗ್ರಹಿಸ್ತಾ ಇದ್ದೀನಿ. ಕೂಡಲೇ ಆ ಶಾಸಕರ ಒಡೆತನದಲ್ಲಿರುವಂಥ ಕ್ರಷರ್ಗಳು ಅಮಾನತು ಮಾಡದೇ ಇದ್ದರೆ ನಾವು ನಮ್ಮದೇ ಆದಂಥ ವಿಧಾನದಲ್ಲಿ ನ್ಯಾಯಾಲಯಗಳಿಗೆ ಹೋಗ್ತೀವಿ ಅಂತ ಈ ಮೂಲಕ ಹೇಳ್ತಾ ಇದ್ದೀವಿ. ಸುಮಾರು 8 ಕ್ರಷರ್ಗಳು ಈಗಿದೆಯಲ್ಲ, ಅದು ಅತಿ ಗಂಭೀರವಾಗಿ ಪರಿಸರ ಉಲ್ಲಂಘನೆ. ಅಂದರೆ ಧೂಳು ಶೀಟ್ಗಳು ಹಾಕಬೇಕಾಗಿತ್ತು, ಮರ ಇದು PW ರಸ್ತೆಗೆ ಲಿಂಕ್ ರಸ್ತೆ ಮಾಡಬೇಕು, ಟಾರ್ ರಸ್ತೆ ಎಲ್ಲ ಈ 1966ರ ಪರಿಸರ ಕಾಯ್ದೆಯ ಪ್ರಕಾರ 81 ಪರಿಸರ ಕಾಯ್ದೆಯ ಆಕ್ಟ್ ಪ್ರಕಾರ ಅದು ನಡೆಯುವಂಥ ಇದು ಅದು ಯಾವುದು ಮಾಡದೆ ಕಾರಣಕ್ಕೋಸ್ಕರ ಈ 8ನ್ನ ಅಮಾನತು ಮಾಡಿದ್ದಾರೆ. ಕೂಡಲೇ ಅಮಾನತು ಅಂದರೆ ಅದು ನಿಲ್ಲಿಸ್ಬೇಕು ಅಂತಾನೆ ಆದೇಶ. ಮತ್ತೆ ಈ 27 ಕ್ರಷರ್ ಮಾಲೀಕತ್ವ ನಂಜೇಗೌಡರ ಮಾಲೀಕತ್ವದ್ದು, ಇದಕ್ಕಿಂತಲೂ ಅಮಾನತಾದ ಕ್ರಷರ್ಗಳಿಗಿಂತಲೂ ಅತಿ ಗಂಭೀರವಾದ ಪ್ರಕರಣಗಳು ಉಲ್ಲಂಘನೆ ಮಾಡ್ತಾರೆ ಅವರೇ. ನೀವು ಸಾಧ್ಯವಾದರೆ ಆರ್ಮಿಟ್ನಹಳ್ಳಿ ಭಾಗಕ್ಕೆ ಹೋಗಿ ಬನ್ನಿ, ಎಲ್ಲ ಧೂಳು ದುಮ್ಮು ಪಾಪ ಜನ ತಿಂತಾ ಇದ್ದಾರೆ. ಆ ಧೂಳು ದುಮ್ಮಲ್ಲಿ ಸಕಲ ಜಾನುವಾರುಗಳು ಕೂಡ ಮೇವು ತಿಂತಾ ಇದ್ದಾವೆ. ಎಲ್ಲ ಹಾಲು ಮುಖಾಂತರ ಸೇರ್ಕೊಂಡು ಹಾಲು ಉತ್ಪಾದಕರ ಒಕ್ಕೂಟದ ಅಧ್ಯಕ್ಷರು ಬೇರೆ ಅವರು ಹಾಲು ಮುಖಾಂತರ ವಿಷ ನಮ್ಮ ಜನಕ್ಕೆ ಕೊಡ್ತಾ ಇದ್ದಾರೆ. ಅವ್ರದ್ದೇ ಮಾಲೀಕತ್ವದ ಕ್ರಷರ್ಗಳಲ್ಲಿ ನಿಯಮಗಳು ಪಾಲನೆ ಮಾಡದೆ ಆ ಧೂಳು ದುಮ್ಮನ್ನ ಜನಕ್ಕೆ ತಿನ್ನಿಸಿ ಜಾನುವಾರುಗಳು ತಿನ್ನಿಸಿ ಹಾಳು ಮಾಡ್ತಾ ಇದ್ದಾರೆ. ಇದು ತಪ್ಪು ಅಂತ ನಮ್ಮ ಅನಿಸಿಕೆ ಸರ್. ನಮ್ಮ ವರದಿ ಪ್ರಕಾರ 27 ಮೇಡಾಳ ಮತ್ತು ಎಂ ಸೋಮಶೇಖರ್ ಮತ್ತು ಪ್ರಶಾಂತ್ ಅವ್ರದ್ದು ಸೇರಿ ಅಲ್ಲಿನ ಭಾಗದ ಅವರು ಹೋರಾಟ ಮಾಡಿದ್ರು. ನಾವು ಆ ಭಾಗದ ಹೋರಾಟ ಇರಲಿಲ್ಲ. ಇಲ್ಲಿ 23 ಕ್ರಷರ್ಗಳಿಗೆ ನಾವು ಹೋರಾಟ ಮಾಡಿದ್ವಿ. ಇವೆಲ್ಲ ಸೇರಿ 27 ಕ್ರಷರ್ಗಳು ಕ್ಲೋಸ್ ಮಾಡಬೇಕಾಗಿತ್ತು, ಆದರೆ ಮಾಡಿಲ್ಲ. ರಾಜಕೀಯ ಒತ್ತಡಕ್ಕೆ ನರೇಂದ್ರ ಸ್ವಾಮಿ ಏನು ಮಾಡ್ಕೊಂಡು ಏನೋ ಇದಾಗಿದೆ. ವ್ಯವಹಾರ ನಡೆದಂಗೆ. ಯಾಕೆಂದರೆ ಮೇಲ್ನೋಟಕ್ಕೆ ಈ ಅತಿ ಹೆಚ್ಚು ದ್ರೋಣ ಕ್ಯಾಮ್ರಾನಲ್ಲಿ ಜಿಲ್ಲಾ ಪರಿಸರ ಅಧಿಕಾರಿ ಸರ್ ನಾವು ಇದ್ವಿ. ಜಿಲ್ಲಾ ಪರಿಸರ ಅಧಿಕಾರಿ ಗಂಭೀರವಾಗಿ ಉಲ್ಲಂಘನೆನ ಅಧ್ಯಕ್ಷರಿಗೂ ಮತ್ತು ಅಲ್ಲಿರೋ ಸದಸ್ಯರುಗಳಿಗೆಲ್ಲ ತೋರಿಸಿದ್ರೆ ಅವ್ರನ್ನ ಬಿಟ್ಬಿಟ್ಟು ಇವ್ರನ್ನ ಮಾಡಿದ್ದಾರೆ. ಸ್ವಲ್ಪ ನಿಯಮ ಪಾಲನೆ ಮಾಡಿರೋರು ಮಾಡಿದಾರಲ್ಲ, ಇದು ಇನ್ನೇನು ಹೇಳಬೇಕು.